ತಲೆ ಕೆಟ್ಟಿದೆ ಆಕಿ ನೋಡು ನಾನು ತುಂಬಾ ಕಣ್ಣ ಮುಚ್ಚಿ ಒಪ್ಪಿಕೊಳ್ಳಿಸಿ ಹುಡುಗ. ಹಾಯ್ ಗೈಸ್, ನೀವೀಗ ಪ್ರಿವ್ಯೂಲಿ ನೋಡಿದಿರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ತಾನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಲೈಟ್ ಮೋಷನನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಬೀಟ್ ಮಾರ್ಕ್ ಒಂದು ಶೇಕ್ ಎಫೆಕ್ಟ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನ್ದಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬೀಟ್ ಮಾರ್ಕ್ ಮೇಲೆ ಹೋಗೋಣ. ಬೀಟ್ನಲ್ಲಿ ಸಾಂಗ್ ಎಫೆಕ್ಟ್ ಇದಾವೆ. ಈಗ ನೀವು ಯಾವ್ದು ಫೋಟೋ ಹಾಕ್ತೀರಾ ಫೋಟೋ ಹಾಕೊಳ್ಳಿ. ಇಲ್ಲಿ ಮಾರ್ಕ್ ಆಗಿಟ್ಟು ರೆಡ್ ಲೈನ್ ಮಾರ್ಕ್ ಇಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಬೇಕು ಆ ಫೋಟೋ ಹಾಕೊಳ್ಳಿ. ನಾನು ಇದನ್ನು ಹಾಕೋತೀನಿ. ಇದನ್ನ 2 ಲೇಯರ್ ಕೆಳಗೆ ಇಟ್ಕೊಂಡ್ಬಿಡೋಣ. ಈ ಥರ ಕೆಳಗೆ ಇಟ್ಕೊಂಡು ಫುಲ್ ಅಂತ ಮಾಡ್ಕೊಂಡು ಬಿಡೋದು. ಈ ಥರ ಮಾಡಿದ್ಮೇಲೆ ಕಟ್ ಮಾಡ್ತಾ ಹೋಗ್ಬಿಟ್ಟು ಇದೇ ಥರ ಗೈಸ್ ಕಟ್ ಮಾಡಿ ಎಲ್ಲ ಕಟ್ ಮಾಡಿದ್ಮೇಲೆ ಸರಿ ನೋಡಿ ಗೈಸ್, ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಈ ಥರ ಕುಂತು ಈಗ ಶೇಕ್ ಎಫೆಕ್ಟ್ ಹಾಕೋಣ. ಬ್ಯಾಕ್ ಬಂದ್ಬಿಟ್ಟು ಶೇಕ್ ಎಫೆಕ್ಟ್ನಲ್ಲಿ ಹೋಗೋಣ. ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕಾಪಿ ಆಲ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕಲ್ಲಿ ಹೋಗಿ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯಿತು, ಈ ಥರ ಬಂದು ಈ ಥರ ಬಂತು ಗೈಸ್. ಈಗ ಇನ್ನೊಂದು ಫೋಟೋ ಹಾಕೊಂಡು ತೋರಿಸ್ತೀನಿ ನೋಡಿ. ಶೇಕ್ ಎಫೆಕ್ಟ್ನಲ್ಲಿ ಹೋಗಿ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ, ಬೀಟ್ ಮಾರ್ಕಲ್ಲಿ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಎಫೆಕ್ಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು, ಇಷ್ಟಕ್ಕಂತೂ ಎಲ್ಲ ಹಾಕೊಂಡ್ಮೇಲೆ ಸಿಗ್ತೀನಿ ಮತ್ತು ವಿಡಿಯೋ ಅಂತ ಆಗುತ್ತೆ ಗೈಸ್. ನೋಡಿ, ಇನ್ನೆರಡು ಉಳಿದಿವೆ ಲಾಸ್ಟಿಗೆ. ಇವನು 2 ಹಾಕೋಣ. ಈಗ ಬ್ಯಾಕ್ ಬಂದ್ಬಿಟ್ಟು ಶೇಕ್ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಇನ್ನೆರಡು ಲಾಸ್ಟಿಗೆ ಹೋಗೋಣ. ಎರಡನೇದ್ರ ನೀವು ಕಟ್ ಮಾಡುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ, ಬೀಟ್ ಮಾರ್ಕಲ್ಲಿ ಹೋಗಿ ಲಾಸ್ಟಿಗೆ ಹೋಗೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಮತ್ತೆ ಬ್ಯಾಕ್ ಬರ್ರಿ, ಶೇಕ್ ಎಫೆಕ್ಟ್ನಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ, ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು ಗೈಸ್, ಇಷ್ಟಾಯಿತು ವಿಡಿಯೋ ರೆಡಿ. ಈಗ ಡೌನ್ಲೋಡ್ ಮಾಡೋದು ಹೇಗಂದರೆ, ಇಲ್ಲಿ ಮೇಲ್ಗಡೆ ಚೌಕ್ ಬಾಕ್ಸಲ್ಲಿ ಏರೋ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು, ಅಷ್ಟು ಟೇಕ್ ಕೇರ್ ಬೈ.